ಈಗ ತಾವೆಲ್ಲರೂ ಗಮನಿಸಿದ್ದೀರಿ, ನಿನ್ನೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಚಿವರು ಕೂಡ ಕರ್ನಾಟಕಕ್ಕೆ ಲಾಭ ಇಲ್ಲ, ಕರ್ನಾಟಕಕ್ಕೆ ಏನೂ ಸಿಕ್ಕೇ ಇಲ್ಲ, ಈ ರೀತಿ ಮಾತಾಡಿದ್ದಾರೆ. ಒಟ್ಟಾರೆ ಈ ಬಡ್ಜೆಟ್ ಸಪ್ಪೆ, ಇದರಿಂದ ಏನು ಯಾರಿಗೂ ಪ್ರಯೋಜನ ಇಲ್ಲ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಪ್ರಶಂಸೆ ಮಾಡಲಿಕ್ಕೆ ಅವರಿಗೆ ಕಷ್ಟ. ಆದರೆ ಕಾಂಗ್ರೆಸ್ನವ್ರಿಗೇನು ಸಿಗದೇ ಇರಬಹುದು, ದೇಶದ ಜನರಿಗೆ ಸಿಕ್ಕಿದೆ ಅಲ್ಲ. ಇದು ದೇಶದ ಜನರು ಒಪ್ಪಿಗೆ ಇದೆಯಲ್ಲ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕಾಂಗ್ರೆಸ್ನವರಿಗೆ ಅರ್ಥ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಈ ಬಡ್ಜೆಟ್ ಅನ್ನ ಸ್ವತಂತ್ರ ಭಾರತದ ಇಷ್ಟು ವರ್ಷಗಳ ಬಡ್ಜೆಟ್ಗಳಲ್ಲಿ ಒಂದು ಅತ್ಯುತ್ತಮ ಮುಂದಾಲೋಚನೆ ಇರತಕ್ಕಂಥ ಅಭಿವೃದ್ಧಿ ಪರವಾದ ಬಡ್ಜೆಟ್ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ 44,485.49 ಕೋಟಿ ಸಿಗ್ತಾ ಇತ್ತು ಕಳೆದ ವರ್ಷದಲ್ಲಿ. ಆದರೆ ನಮಗೇನು ಕೊಟ್ಟೇ ಇಲ್ಲ, ನಮ್ಮ ಪಾಲು ಬಂದೇ ಇಲ್ಲ. ಎಷ್ಟು ಸಾರಿ ಬೊಬ್ಬೆ ಹೊಡೆದ್ರು ಸರ್ಕಾರ. ಆದರೆ ಕೊಟ್ಟಿದ್ದೆಷ್ಟು? 46,937.72 ಕೋಟಿ. 46,932.72 ಕೋಟಿ. ಕೊಡಬೇಕಾಗಿದ್ದೆಷ್ಟು? 44,485.49 ಕೊಡಬೇಕಾಗಿತ್ತು. 44,485.49 ಕೋಟಿ ಕೊಡಬೇಕಾಗಿದ್ದು. ಆದರೆ ಕೊಟ್ಟಿರ್ತಕ್ಕಂಥದ್ದು 46,937 ಅಂತಂದ್ರೆ 2,400 ಚಿಲ್ಲರೆ ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದು GST, ಇದರಲ್ಲಿ ವಾಪಸ್ ಕೊಡ್ತಾರಲ್ಲ, ಡಿವ್ಯಾಲ್ಯೂಯೇಷನ್ ಕೊಡ್ತಾರಲ್ಲ, ಅದರದ್ದು. ಎಲ್ಲಾದರೂ ಈ ಸರ್ಕಾರ ಎಲ್ಲಾದರೂ ನಮಗೆ ಈ ಸಾರಿ 2,500 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾರ? ಈಗಲೂ ಅವರು ಹೇಳೋದೇನೋ ನಮಗೆ ಇನ್ನೂ ಅನ್ಯಾಯ ಮಾಡ್ತಿದ್ದಾರೆ, ಈಗಲೂ ಕೊಡ್ತಾ ಇಲ್ಲ ಅನ್ನೋದನ್ನೇ ಕೂಡ ಇವತ್ತಿಗೂ ಹೇಳ್ತಿದ್ದಾರೆ. ಆದರೆ ಈ ವರ್ಷದ ಬಡ್ಜೆಟ್ ಆದ ನಂತರ ಕಳೆದ ವರ್ಷಕ್ಕಿಂತ 10% ಹೆಚ್ಚಿಗೆ ಕೊಡ್ತಿದ್ದಾರೆ. ಈಗ ಬರುವಂತ ಅಂದಾಜು 10% ಅಂದಾಜು ಎಷ್ಟು ಹೆಚ್ಚಿಗೆ ಆಗ್ತದೆ ಅಂದ್ರೆ 46,932 ಕೋಟಿ ಇದ್ದಿದ್ದು 44,485 ಕೋಟಿ ಇದ್ದಿದ್ದು 51,876.54 ಕೋಟಿ ಈ ಸಾರಿ ಅಂದಾಜು ಬರ್ತದೆ ಅಂತ. 51,876.54 ಕೋಟಿ ಈ ಸಾರಿ ಲಭ್ಯವಿದೆ, ಬರುವಂತದ್ದಿದೆ ಅನ್ನೋದನ್ನ ಇವತ್ತು ಹೇಳಿದ. ಹಾಗಿದ್ದ ಮೇಲೆ ಏನೂ ಪ್ರಯೋಜನನೇ ಆಗಿಲ್ಲ ಅಂತ ಹೇಳ್ತಾರೆ. ಇದು ಒಂದು ವಿಚಾರ ಆಯಿತು. ಆದರೆ ರೈಲ್ವೆಗೆ ಈಗಾಗಲೇ ರೈಲ್ವೆಗೆ 7,564 ಕೋಟಿ ಈಗಾಗಲೇ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿದೆ. 7,564 ಕೋಟಿ. ಇದು ನಮಗೆ ಕೊಡೋ ಹಣದಲ್ಲ, ಈ 51,000 ಕೋಟಿ ಏನು ಬರ್ತದೋ ಅದರದಲ್ಲ, ಇದು ಸಪರೇಟ್. ಇದು ಆಮೇಲೆ
ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತಕ್ಕಂಥ ಹಣ ಕರ್ನಾಟಕದ ಬಡ್ಜೆಟ್ನಲ್ಲಿ ಯಾವ ರೀತಿ ಹೇಳ್ತಾರೆ ಸಿದ್ದರಾಮಯ್ಯನವರು? ಈ ಸಾರಿ ನಾನು SCP TSP ಹಣದ SC STಗಳಿಗೆ ಇಟ್ಟಿದ್ದೇನೆ, 59,000 ಕೋಟಿ ಇಟ್ಟಿದ್ದೇನೆ ಅಂತಾರೆ. 39,000 ಕೋಟಿ, 39,000 ಕೋಟಿ ಇಟ್ಟಿದ್ದೀನಿ ಅಂತಾರೆ. ಅದರಲ್ಲಿ ಒಂದು ಕೈಯಲ್ಲಿ ಕೊಟ್ಟೆ, ಇನ್ನೊಂದು ಕೈಯಲ್ಲಿ ತಗೊಂಡೆ ಅನ್ನೋ ರೀತಿಯಲ್ಲಿ ಗ್ಯಾರಂಟಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಒಂದು ವರ್ಷ 11,000 ಕೋಟಿ, ಇನ್ನೊಂದು ವರ್ಷದಲ್ಲಿ 14, ಒಟ್ಟಿಗೆ 25,000 ಕೋಟಿ ದಲಿತರ ಹಣ ನುಂಗಿದ್ದಾಯಿತು. ಕೇಳಿದರೆ ಉತ್ತರ ಕೊಡಲ್ಲ. ಆದರೆ ಇಲ್ಲಿ ನೀವೇನು SCP TSPಗೆ ಹಣ ಇಡ್ತೀರಿ, ಇದನ್ನ ಬೇರೆ 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 ಇಲಾಖೆಗಳಿಗೆ ಇಡಬೇಕದು. ನೀವು ಒಟ್ಟಾರೆ ಹಣನ ಲೆಕ್ಕ ಮಾಡಿ ಹೇಳಕ್ಕೆ ಬರೋದಿಲ್ಲ ಅದು. ಯಾಕೆಂದ್ರೆ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇನೆ ಅದನ್ನು ಖರ್ಚು ಮಾಡಬೇಕು. ಆದರೆ ಇಲ್ಲಿ ವಂಚನೆ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ SCP TSP ಹಣ ಇಷ್ಟಿಟ್ಟಿದ್ದೀವಿ ಅಂತ ಒಂದು ಕಂತನ ಇದನ್ನು ಹೇಳ್ತಾರೆ ಅವರು, ಒಂದು ಅಮೌಂಟ್ ಹೇಳ್ತಾರೆ. ಆ ರೀತಿ ಬರೋದಿಲ್ಲ. ಆದರೆ ಕೇಂದ್ರ ಸರ್ಕಾರ ಇಡುವ ಹಣ SC STಗಳಿಗೆ ಅಂತಂದ್ರೆ ಅದು ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇ ಇರ್ತದೆ. ಅದು ಒಟ್ಟಾರೆ ಅಮೌಂಟ್ ಇಷ್ಟು ಅಂತ ಹೇಳೋದಿಲ್ಲ. ಇಲ್ಲಿ ಯಾವುದೇ ಬಡ್ಜೆಟ್ನಲ್ಲಿ ಎಲ್ಲದರಲ್ಲೂ ನೀವು ನೋಡಿ, ಇಂಡಸ್ಟ್ರಿಗೆ ಇಟ್ಟಾಗ SC STಗಳಿಗೆ ಇಷ್ಟಿಟ್ಟಿದ್ದೀವಿ ಅಂದರೆ ಅಲ್ಲಿ ಬೈಫರ್ಕೇಶನ್ ಇರೋದಿಲ್ಲ. ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಅದು ಹಾಗೇ ಖರ್ಚಾಗ್ತಿರ್ತದೆ. ಅದು ಏನು 24%, 17%, 18% ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಇರ್ತದೋ ಅದು ಹಾಗೇ ಇರ್ತದೆ. ಆಮೇಲೆ